ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಸಿರಿಧಾನ್ಯದ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಈಗ ಕೀಲ್ಸ ಮಾಡ್ತೀವಲ್ಲ, ಅದೇ ಥರ ಕೀಲ್ಸನ ನಾನು ಈ ಊದಲು ಅನ್ನೋ ಒಂದು ಸಿರಿಧಾನ್ಯನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಟೆಕ್ಸ್ಚರು ಅದೇ ಥರ ಬರೋದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಫೈಬರ್ ಭಾಳ ಇರೋದ್ರಿಂದ ಇದು ಅಷ್ಟು ಈಸಿಯಾಗಿ ಒಂದು ಪೀಸಸ್ಸಾಗಿ ಕಟ್ ಮಾಡೋಕ್ಕೆ ಬರೋಲ್ಲ. ಆದ್ರೂ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಹಾಗೇ ಹಲ್ವಾ ಥರ ಕೂಡ ತಿನ್ಬೋದು ಇದನ್ನು. ಈಗ ನೋಡಿ, ಈ ಮಿಲೆಟ್ ತೊಗೊಂಡಿದ್ದೀನಿ ನಾನು, ಊದಲುನ. ಅದನ್ನು 1 ಕಪ್ಪನ್ನ ತೊಗೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು 2-3 ಸರ್ತಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು 5-6 ಗಂಟೆ. ಅದಾದ ನಂತರ ಮಾಮೂಲಿ ನೀವು ಹೇಗೆ ರಾಗಿ ಕೀಲ್ಸ ಮಾಡ್ಕೋತೀವಲ್ಲ ಅದೇ ಥರ ಅದ್ರದ್ದು ಹಾಲು ತಗೋಬೇಕಾಗುತ್ತೆ. ಇದ್ರದ್ದು ನಾನು ಹಾಲು ತಗೋತಾ ಇದ್ದೀನಿ ನೋಡಿ. ಇದಕ್ಕೀಗ ನಾನು ನೀರು ಹಾಕ್ಕೊಂಡ್ಬಿಟ್ಟು, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡರ್ ಹಾಕ್ಕೊಂಡು ಈ ಥರ ಒಳ್ಳೆ ಕ್ಲೀನ್ ಬಟ್ಟೆನ ತೊಗೊಂಡ್ಬಿಟ್ಟು ಅದರೊಳಗೆ ಈ ಥರ ಸೋಸ್ಕೋಬೇಕು. ಇದರಿಂದ ನಾನು ಇದೇ ಪ್ರೊಸೀಜರ್ನ ನಾನು ಈ ಥರ ಸೋಸ್ಕೊಳ್ಳೋದನ್ನು ಒಂದು 2-3 ಸರ್ತಿ ಮಾಡ್ಕೋತಾ ಇದ್ದೀನಿ. ಅಂದರೆ ಹಾಲು ಗಟ್ಟಿ ಹಾಲು ಬರಬೇಕು, ತುಂಬ ನೀರಾಗಿರಬಾರ್ದು, ಆ ಥರ ತಕ್ಕೋತಾ ಇದ್ದೀನಿ. ನೋಡಿದ್ರೆ ಈ ಥರ ಒಂದು ಸಲ ಸೋಸ್ಕೊಂಡ್ಮೇಲೆ ಮತ್ತೆ ನಾನು ಇದನ್ನು ಅದೇನೇ ಸೇಮ್ನ ಮತ್ತೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ 2ನೇ ಸಲ ಈ ಥರ ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಒಂದು 3 ಸರ್ತಿ ಮಾಡಿಕೊಂಡ್ರೆ ಅದ್ರದ್ದು ಹಾಲು ಗಟ್ಟಿಯಾಗಿರೋ ಹಾಲು ಬರುತ್ತೆ ನೋಡಿ. ಈ ಥರ ಈ ಹಾಲನ್ನು ನಾನು ತಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಹಿಂಡಿ ತಕ್ಕೋಬೇಕು ಇದನ್ನು. ಈಗ ನಾವೇನು ಬಾರ್ನ್ಯಾರ್ಡ್ ಮಿಲೆಟನ್ನು ಬಳಸ್ತಾ ಇದ್ದೀವಲ್ಲ, ಊದಲನ್ನ, ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಇದರಲ್ಲಿ ಇದು ಗ್ಲುಟೆನ್ ಅಂತೂ ಇರೋದೇ ಇಲ್ಲ ಅದರಲ್ಲಿ. ಆದ್ದರಿಂದ ಇದು ಆಮೇಲೆ ಇದ್ರದ್ದು ಐರನ್ ಕಂಟೆಂಟು ತುಂಬ ಹೈ ಇರುತ್ತೆ. ಆಮೇಲೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಫೈಬರ್ ಒಳಗೆ ತುಂಬ ಹೈ ಇರೋದ್ರಿಂದ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು. ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಬಾಡಿ ಒಳಗಿಂದ ಇನ್ಫ್ಲಮೇಷನ್ನು ಕಡಿಮೆ ಮಾಡುತ್ತೆ. ಸೊ ಇದನ್ನು ಸೇವಿಸೋದು ತುಂಬ ಒಳ್ಳೆಯದು. ನೀವು ಅನ್ನೋ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಈಗ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಮಾಡ್ಕೊಂಡಿರೋ ಹಾಲಿದೆಯಲ್ಲ ಅದು ನಾನು ಮೆಷರ್ ಮಾಡ್ಕೊಂಡಿದ್ದೀನಿ. ಅದು 1 ಕಪ್ ಬಂದಿದೆ. ಅದಕ್ಕೆ ನಾನು ಒಂದು 3/4 ಕಪ್ನಷ್ಟು ಈ ಬೆಲ್ಲನ ಪುಡಿ ಮಾಡಿಟ್ಕೊಂಡೋದನ್ನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು 5 ನಿಮಿಷಕ್ಕೆ ಗಟ್ಟಿ ಆಗಿಬಿಡುತ್ತೆ. ಆದರೆ ಆ ಗಟ್ಟಿ ಆದಮೇಲಿಂದ ಮುಂದಿನ ಏನು ಪ್ರೊಸೀಜರ್ ಇದೆಯಲ್ಲ ಅದು ಅಂದರೆ ಪೀಸಸ್ ಥರ ಬರೋಕ್ಕೆ ಅದೊಂದು 15 ನಿಮಿಷ ತೊಗೊಳುತ್ತೆ. ಅದರಿಂದ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರಬೇಕು ನೋಡಿ. ಇನ್ನೊಂದು ಏನು ಅಂದರೆ, ಇದು ಅಂದರೆ ಬೇಗ ಆಗುತ್ತೆ ಜೋರಾಗಿ ಇಟ್ಕೊಂಡ್ರೆ, ಆದರೆ ಹೊತ್ತೋ ಚಾನ್ಸಸ್ ಇರುತ್ತೆ, ಹೊತ್ತಿದ್ದು ವಾಸನೆ ಬರುತ್ತೆ. ಆದ್ದರಿಂದ ಸ್ವಲ್ಪ ಲೋ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದು ನೋಡಿ. ಈ ಥರ ಇದಕ್ಕೆ ಒಂದು ಮೌಲ್ಡಿಗೆ ನಾನು ಟ್ರೇಗೆ ಅಥವಾ ಮೌಲ್ಡಿಗೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೇನು ಆಗುತ್ತೆ ಅನ್ಬೇಕಾದ್ರೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇದನ್ನು ನೋಡಿ. ಇದು ಟೈಮ್ ತೊಗೊಳುತ್ತೆ, ಒಂದು 15 ನಿಮಿಷ, ಆದರೆ ಚೆನ್ನಾಗಾಗುತ್ತೆ. ಇದರಿಂದ ಒಂದು 15 ಪೀಸಸ್ಗಳು ಬರ್ತವೆ ನೋಡಿ. ಈ ಥರ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಸ್ಮೆಲ್ಲಿಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ. ಈಗ ನಿಮ್ಗೆ ಗೊತ್ತಾಗ್ತಾಯಿದೆ ಎಲ್ಲ ಹೀಗೆ ತಳನ ಹಿಂಗೆ ಬಿಟ್ಕೋತಾ ಇದೆ ಇದು ನೋಡಿ. ಇದು ಇದನ್ನು ಈ ಥರ ಬಟ್ಲಲ್ಲಿ ಹಾಕ್ಕೊಂಡು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಇದು ಒಂದು ಕಡೆ ಸೆಟ್ಲ್ ಆಗ್ತಾಯಿದೆ. ಅದ್ಮೇಲೆ ಸ್ವಲ್ಪ ಹೊತ್ತಿಗೆ 1 ನಿಮಿಷಕ್ಕೆ ಮೇಲೆ ತೇಲುತ್ತೆ. ಅದಾದ ನಂತರ ಇದಾಗಿದೆ ಅಂತ ಅರ್ಥ. ಈಗ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಈ ಮೌಲ್ಡು, ಅದಕ್ಕೆ ಹಾಕ್ಕೋತಾ ಇದ್ದೀನಿ ಟ್ರೇಗೆ. ಇದನ್ನು ಈ ಥರ ಹಾಕ್ಕೊಂಡು ಸ್ವಲ್ಪ ಒಂದು 2 ಅವರ್ಸ್ ನೀವು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಇದು ಸೆಟ್ ಆಗಬೇಕು ಅಂದರೆ. ಇಲ್ಲಿ ಫಸ್ಟಿಗೆ ನೀವು ಅದ್ರ ಮೇಲೆ ಒಂದು ಸ್ವಲ್ಪ ಇದು ಡ್ರೈ ಕೊಕೊನಟ್ ಪೌಡರ್ ಇರುತ್ತಲ್ಲ, ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅಂತಾರಲ್ಲ, ಅಥವಾ ಒಣಕೊಬ್ಬರಿ ತುರಿ ಇರುತ್ತಲ್ಲ ಮನೆಯಲ್ಲಿ, ಅದನ್ನು ಹಾಕ್ಕೋಬೋದು. ಆಮೇಲೆ ಕಸಗಸೆನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೇಲ್ಗಡೆ, ಅದು ಒಂಥರ ಕ್ರಂಚ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ ಅಂತ. ಸೊ ಅದನ್ನು ಹಾಕ್ಕೋಬೋದು ನೋಡಿ. ಈ ಥರ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒಂದು 2 ಅವರ್ಸು. ಕಟ್ ಮಾಡೋಕ್ಕೆ ಬರೋಲ್ಲ ಇಲ್ಲದ್ರೆ ಪೀಸಸ್ಸು. ಫ್ರಿಜ್ಜಲ್ಲಿ ಇಟ್ಕೊಂಡ ನಂತರ ನೀವು ಪೀಸಸ್ ಕಟ್ ಮಾಡ್ಕೋಬೋದು. ಒಂದೊಂದ್ಸಲಿ ಇದೇನಾಗುತ್ತೆ ಅಂದರೆ ಪೀಸಸ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ವಾಂಟಿಟಿ ಅಂದರೆ ಥಿಕ್ಕಾಗಿರೋ ಮಿಲ್ಕ್ ತೊಗೊಂಡಿಲ್ಲ ಅಂದರೆ ಪೀಸಸ್ ಬರೋದು ಒಂದ್ಸತಿ ಕಷ್ಟ ಆಗೋದ್ರಿಂದ ನೀವು ಹಾಗೆ ಸ್ಪೂನಲ್ಲಿ ಇದನ್ನು ತಿನ್ಬೋದು ಹಲ್ವಾ ಥರ ನೋಡಿ. ಇದು ಬರೋದು ಸ್ವಲ್ಪ ಕಷ್ಟನೇ, ಆದರೆ ನೋಡಿ ಪರವಾಗಿಲ್ಲ, ನನಗೆ ಪೀಸಸ್ಗಳು ಪರವಾಗಿಲ್ಲ ಬರ್ತಾಯಿದೆ. ಕೆಲವೊಂದು ಸತಿ ಬರೋದಿಲ್ಲ, ಅದರಿಂದ ಹಲ್ವಾ ಥರನೇ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ. ಈ ಥರ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಯಾಕಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೀವು ರಾಗಿಗೆ ಕಂಪೇರ್ ಮಾಡಿದರೆ ಅದಕ್ಕಿಂತನೂ ತುಂಬ ಒಳ್ಳೆಯದಿದು.
ಅದರಿಂದ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಸಿಲ್ಕಿಯಾಗಿರುತ್ತೆ, ಬಾಯಲ್ಲಿ ಕರಗುತ್ತೆ, ಅಂದರೆ ತಿಂದರೆ ವೆರಿ ವೆರಿ ಟೇಸ್ಟಿ. ಮತ್ತು ಟ್ರೈ ಮಾಡಿ ನೋಡಿ. ಈ ಥರ ನೋಡಿದ್ರಲ್ಲ, ಕಟ್ ಮಾಡಿದ್ರೆ ಪೀಸಸ್ ಬರ್ತಾಯಿದೆ, ನೀಟಾಗಿ ಕಟ್ ಆಗ್ತಾಯಿದೆ. ನೋಡಿದ್ರೆ ಈ ಥರ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.